ಸ್ನೇಹಿತರೆ, ಗರ್ಭಿಣಿಯರಿಗೆ ಫೀಟಲ್ ಎಕೋ ಮಾಡಿಸಿದಾಗ 100% ಹಾರ್ಟ್ ಪ್ರಾಬ್ಲಮ್ಸ್ ಗೊತ್ತಾಗತ್ತೆ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಹೌದು, ನಿಮ್ಗೆ ಶಾಕಿಂಗ್ ಆದ್ರೂ ಸಹ ಇದು ಸತ್ಯ. ಯಾಕಂದ್ರೆ ಕೆಲವೊಂದ್ಸಲ ಏನಾಗುತ್ತೆ, ಫ್ಯೂ ಅಬ್ನಾರ್ಮಾಲಿಟೀಸ್ ನಮ್ಗೆ ಫೀಟಲ್ ಎಕೋಲಿ ಗೊತ್ತಾಗಲ್ಲ. ಯಾವ್ದು ಸ್ಮಾಲ್ VSDs ಅಥವಾ ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ಸ್ ಅಂತೀವಿ, ಮತ್ತೆ ASDs ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ಸ್, ಮತ್ತೆ PDA ಅಥವಾ ಪಾರ್ಷಿಯಲ್ TAPVC ಅಂತೀವಿ. ಈ ತರ ಕೆಲವೊಂದು ಅಬ್ನಾರ್ಮಾಲಿಟೀಸ್ ನಮ್ಗೆ ಫೀಟಲ್ ಎಕೋದಲ್ಲಿ ಗೊತ್ತಾಗೋದಿಲ್ಲ. ಸೊ ಆಕ್ಚುಲಿ ಇದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಯಾಕಂದ್ರೆ ಈ ಕೆಲವೊಂದು ಅಬ್ನಾರ್ಮಲಿಟೀಸ್ ನಾನು ಏನ್ ಹೇಳಿದೆ ನಿಮ್ಗೆ, ಅದು ಹುಟ್ಟಿದ ಮೇಲೆ ಮಾಡುವಂತ ಎಕೋದಲ್ಲೇ ಅದು ಗೊತ್ತಾಗೋದು. ಅದಕ್ಕಿಂತ ಮುಂಚೆ ಮಾಡೋ ಫೀಟಲ್ ಎಕೋದಲ್ಲಿ ಇದು ಖಂಡಿತ ಗೊತ್ತಾಗಲ್ಲ. ಸೊ ಇದು ನೋಡಿ, ಆಕ್ಚುಲಿ ಕೆಲವರೆಲ್ಲ ಏನ್ ಮಾಡ್ತಾರೆ, ಹುಟ್ಟಿದ ಮೇಲೆ ಅಬ್ನಾರ್ಮಲಿಟೀಸ್ ಇದ್ದಾಗ ಬಂದು ಕೇಳ್ತಾರೆ ನಮಗೆ, ಸರ್ ನಾವು ಫೀಟಲ್ ಎಕೋ ಮಾಡಿಸಿದ್ವಿ, ಇದು ಯಾಕೆ ಗೊತ್ತಾಗಿಲ್ಲ ಅಂತ ಕೇಳ್ತಾರೆ. ಅದೇ ಅವ್ರು ಫಸ್ಟೇ ಈ ತರ ಇನ್ಫಾರ್ಮೇಶನ್ ಅವ್ರಿಗೆ ಗೊತ್ತಿದ್ರೆ ಡೆಫಿನೆಟ್ಲಿ ಅವ್ರು ಬಂದು ನಮಗೆ ಕೇಳುವಂತ ಚಾನ್ಸಸ್ ಇರ್ತಿರ್ಲಿಲ್ಲ. ಹಾಗಾಗಿ ನೀವು ಈ ವಿಡಿಯೋನ ಆದಷ್ಟು ತುಂಬಾ ಜನರಿಗೆ ಶೇರ್ ಮಾಡಿ ಅಂಡ್ ತುಂಬಾ ಜನಕ್ಕೆ ಈ ವಿಡಿಯೋ ರೀಚ್ ಆಗೋ ತರ ಮಾಡಿ. ಇದರಿಂದ ಏನಾಗುತ್ತೆ, ನಮ್ಮ ಎಫರ್ಟ್ಸ್ಗೆ ನೀವು ನಮಗೆ ಸಪೋರ್ಟ್ ಕೊಟ್ಟಂಗಾಗುತ್ತೆ. ಥ್ಯಾಂಕ್ ಯು.